ಇಳಿ ವಯಸ್ಸಿನ ವೃದ್ಧ ಕಲಾವಿದ ಸದಾಶಿವಪ್ಪನವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದ್ದು ಘನ ಸರ್ಕಾರದ ಕೀರ್ತಿ ಹೆಚ್ಚಿಸುವಂತಹ ವಿಷಯ. ಸವಿತಾ ಸಮಾಜ ಎಂಬುದು ಸೌಹಾರ್ದತೆಯ ಸಮುದಾಯ. ಹಿರಿಯ ಕ್ಲಾರಿನೆಟ್ ವಾದಕ ದಿನ್ನಿ. ನಗರದ ಗದ್ವಾಲ್ ರಸ್ತೆಯಲ್ಲಿರುವ ಶಂಕುಚಕ್ರ ಮಾರುತಿ ದೇವಸ್ಥಾನದ ಸಭಾಂಗಣದಲ್ಲಿ ನಗರದ ಸವಿತಾ ಸಮಾಜದ ವತಿಯಿಂದ 2024-25ನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ತಬಲಾ ಕಲಾವಿದ ಎಎನ್ ಸದಾಶಿವಪ್ಪ ಹಾಗೂ ನಗರಸಭೆಗೆ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆಗೊಂಡ ವೆಂಕಟೇಶ್ ವಲ್ಲೂರಿವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇವರಿಗೆ ಸವಿತಾ ಸಮಾಜದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿಕೊಂಡು ನೆರವೇರಿಸಿದ್ದಾರೆ. ರಾಯಚೂರಿನ ಅನೇಕ ಜನ ಕಲಾವಿದರು ಎಲ್ಲರೂ ಕೂಡ ಎಲ್ಲ ಬಂಧು ಬಳಗ ಎಲ್ಲ ಸೇರಿಕೊಂಡು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಎಲ್ಲ ಸವಿತಾ ಸಮಾಜದವರು ಎಲ್ಲರಿಗೂ ಕೂಡ ಅನಂತ ಅಭಿನಂದನೆಗಳು, ಧನ್ಯವಾದಗಳು. ಈಗ ನಗರಸಭೆಯ ನಾಮನಿರ್ದೇಶನಕ್ಕಾಗಿ ಗಣೇಶನ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಸದಾಶಿವಪ್ಪನವರು, ಘನ ಸರ್ಕಾರವು ನಮ್ಮಂತ ಬಡ ಕಲಾವಿದರನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದ್ದು ನನ್ನ ಬದುಕಿಗೆ ಬೆಳಕು ತಂದಂತಾಗಿದೆ. ಅದೆಷ್ಟೋ ವರ್ಷಗಳಿಂದ ಅರ್ಜಿಗಳನ್ನು ಸಲ್ಲಿಸಿ ಸಂಬಂಧಪಟ್ಟವರನ್ನು ಸಂಪರ್ಕಿಸಿದರೂ ಸಹಿತ ನನ್ನ ಧ್ವನಿ ಯಾರಿಗೂ ಕೇಳಿಸಲಿಲ್ಲ. ಆದರೆ ಈ ಬಾರಿ ಆ ಭಗವಂತನ ಕೃಪೆ, ಸರ್ವ ಶ್ರೀಗಳ ಕೃಪಾಶೀರ್ವಾದ, ಸವಿತಾ ಸಮಾಜದ ಬೆಂಬಲ ಹಾಗೂ ಇನ್ನುಳಿದ ಕೆಲವು ಹಿರಿಯ ಜನಪ್ರತಿನಿಧಿಗಳ ಆಶೀರ್ವಾದದಿಂದ ನನ್ನ ಈ ಇಳಿ ವಯಸ್ಸಿನಲ್ಲಿ ಪ್ರಶಸ್ತಿ ದೊರಕಿ ನನ್ನ ಜೀವನವನ್ನು ಸಾರ್ಥಕ ಮಾಡಿದೆ. ಆದುದರಿಂದ ಘನ ಸರ್ಕಾರಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು. ನಂತರ ನಗರಸಭೆ ನಾಮನಿರ್ದೇಶಿತ ಸದಸ್ಯರಾದ ವೆಂಕಟೇಶ್ ವಲ್ಲೂರ್ ಅವರು ಮಾತನಾಡಿ, ನಾನು ಇಂದು ನಗರಸಭೆಗೆ ನಾಮನಿರ್ದೇಶಿತ ಸದಸ್ಯನಾಗಿ ಆಯ್ಕೆಗೊಳ್ಳಬೇಕಾದರೆ ನನ್ನ ಹಿರಿಯ ನಾಯಕರ ತುಂಬ ಹೃದಯದ ಆಶೀರ್ವಾದ ಮತ್ತು ನಮ್ಮ ಸಮುದಾಯದ ಸರ್ವ ಗುರು ಹಿರಿಯರ, ಮಹಿಳೆಯರ ಹಾಗೂ ಯುವಕರ ಬೆಂಬಲ ಮತ್ತು ಅವರ ಆಶೀರ್ವಾದವಿದೆ. ಹಾಗೆಯೇ ನನಗೆ ಇಂದು ಸವಿತಾ ಸಮಾಜ ಮತ್ತು ಇನ್ನಿತರ ಸಮುದಾಯಗಳಿಂದ ಸನ್ಮಾನಿಸಿ ಗೌರವಿಸಿದ್ದು ನನಗೆ ಇನ್ನೂ ಹೆಚ್ಚಿನ ಸಾಮಾಜಿಕ ಸೇವೆ ಮಾಡಲೆಂದು ಶಿರಕ್ಷೆ ನೀಡಿದ ಬಲ ಬಂದಿದೆ. ಹಾಗೆ ನಾನು ಸಹಿತ ಇನ್ನೂ ಹೆಚ್ಚಿನ ಸೇವೆ ಸಮಾಜಕ್ಕೆ ಸಲ್ಲಿಸುವ ಪ್ರಯತ್ನ ಮಾಡುತ್ತೇನೆ. ಇದಕ್ಕೆಲ್ಲ ಸಮುದಾಯದವರ ಸರ್ವರ ಸಹಕಾರ ಅಗತ್ಯವಾಗಿದೆ ಎಂದು ಹೇಳಿದರು. ನನ್ನ ಸಮುದಾಯದ ಹಿರಿಯ ಮುತ್ಸದ್ದಿ, ಹಿರಿಯ ಕಲಾವಿದರಾದ ಎಎನ್ ಸದಾಶಿವಪ್ಪನವರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದೊರೆತದ್ದು ನಮ್ಮ ಸಮುದಾಯಕ್ಕೆ ಘನ ಸರ್ಕಾರ ಸಲ್ಲಿಸಿದ ಒಂದು ಹೆಮ್ಮೆಯ ವಿಷಯವಾಗಿದೆ. ಆದ ಕಾರಣ ಸದಾಶಿವಪ್ಪನವರಿಗೆ ಅಭಿನಂದನೆ ಹಾಗೂ ಪ್ರಶಸ್ತಿಗೆ ಆಯ್ಕೆಯಾಗಲು ಬೆಂಬಲಿಸಿದ ಹಿರಿಯ ನಾಯಕರಿಗೆ ಹಾಗೂ ಮತ್ತು ಸಮುದಾಯಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು. ನಂತರ ಮಾತನಾಡಿದ ಸದಾಶಿವಪ್ಪನವರ ಪುತ್ರ ರಘುಕುಮಾರ್ ಅವರು, ಸರ್ಕಾರದಿಂದ ಯಾವುದೇ ಸವಲತ್ತುಗಳನ್ನು ತೆಗೆದುಕೊಳ್ಳಬೇಕಾದರೆ ಅದಕ್ಕೆ ಆ ಸಮುದಾಯದ ಒಗ್ಗಟ್ಟು ಮುಖ್ಯ ಪಾತ್ರ ವಹಿಸುತ್ತದೆ. ನಮ್ಮ ಸಮುದಾಯದ ಬೆಂಬಲ, ಹಿರಿಯ ಜನಪ್ರತಿನಿಧಿಗಳ, ಅಧಿಕಾರಿಗಳ ಹಾಗೂ ಸರ್ವ ಕಲಾವಿದರ ಕೃಪೆಯಿಂದ ಇಂದು ನಮ್ಮ ಮಾತಾಪಿತೃಗಳ ಮನಸ್ಸು ಸಂತೋಷಗೊಂಡದ್ದು ನನಗೆ ತುಂಬಾ ಸಂತೋಷ ತಂದಿದೆ ಎಂದು ಹೇಳಿದರು. ನಮ್ಮ ಇರ್ಬೋದು, ಇಂಥ ಮಾನ್ ಕಲಾವಿದರು ಈ ನಮ್ಮ ಸಮಾಜದಲ್ಲಿ ಇದ್ದು ನಾವು ಸಂಗೀತ ಕ್ಷೇತ್ರದಲ್ಲಿ ಮಾಡಿದ್ದು ಒಳ್ಳೆಯದು. ಯಾಕಂತಂದ್ರೆ ಸಂಗೀತ ಅನ್ನೋದು ನಮ್ಮ ಸಮಾಜದ ಒಂದು ಆಸ್ತಿ. ಎಲ್ಲೇ ಆಗಲಿ ನೋಡಿ, ಪುರಾತನದಲ್ಲಿ ಮೂಲ ಸಂಗೀತಗಾರ ಯಾರಪ್ಪ ಅಂತಂದ್ರೆ ಈ ಸವಿತಾ ಸಮಾಜದವರಪ್ಪ ಸಂಗೀತಗಾರ ಅಂತರಲ್ಲಿ ನಮ್ಮಷ್ಟು ದೊಡ್ಡ ವಿಧಾನವಾಗಿ ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರ ಮಟ್ಟದಲ್ಲಿ ಇವತ್ತು ಗುರುತಿಸಿಕೊಂಡಿರುವಪ್ಪ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಯಾಕೆ ಹಿಂದುತ್ವ ಇದು ಮಾಡಬೇಕಂತ ನಾವು ಗೊತ್ತಾಗ್ತಾ ಇಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅವ್ರು ಅಪೇಕ್ಷಿತ ಮಾಡ್ತಿದ್ದೇನೆ. ಸಲ ಸೂಚನೆ ಇರ್ತದೆ, ಈ ತರ ಮಾಡ್ಬೇಕು, ಆ ತರ ಮಾಡ್ಬೇಕಂತಂದ್ರು. ಈ ತರ ಕಾರ್ಯಕ್ರಮ ನೀವು ರಂಗದಿಂದ ಮಾಡಿಕೊಂಡಪ್ಪ, ಈ ಕಾರ್ಯಕ್ರಮಗಳು ನಾವು ಸಮಾಜದಲ್ಲಿ ಮಾಡಬೇಕು ಅಂತ ಅಂದಾಗ ನಾವಾಗಿ ಭಾಸ್ಕರ್ ಅವರು ಒಂದು ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಕಲಾವಿದರ ಸಂಘ ಮಾಡಿ ಅನೇಕ ಕಾರ್ಯಕ್ರಮಗಳು ನಾವು ಮಾಡಿ ಮತ್ತು ಪ್ರೋತ್ಸಾಹ ನಮ್ಮ ಜನ ನಮಗೆ ಕೊಡ್ತಾ ಇದ್ದಾರೆ. ಹಿಂದೇನಾದರೂ ಈ ತರ ಒಳ್ಳೆ ವಿದ್ವಾಂಸರು ಸಂಗೀತ ಕ್ಷೇತ್ರದಲ್ಲಿ ನೀವು ಓದಬೇಕು, ಮತ್ತೆ ಸಂಗೀತವನ್ನು ಕಲಿತರೆ ಜೀವನ ಸಾರ್ಥಕ. ನಾವು ಓದಬೇಕು, ಸಂಗೀತ ಬೇಕು.
ಎಷ್ಟು ವಿದ್ವಾಂಸರು, ಎಷ್ಟು ನಾವು ಮೇಲ್ಮಟ್ಟದಲ್ಲಿ ನಾವು ಓದಿದ್ರು ನಾವು ನೆಮ್ಮದಿರೋದಿಲ್ಲ ಅಂತ. ಅದೇ ಏನು ಬೀಚ್ ಹೋಗುವ ಏನೋ ಮಾಡ್ತಾರೆ ಮತ್ತು ತೆಲುಗಾಣ ಆಗಿರ್ತದಲ್ಲ, ಯಾವುದೇ ಒಂದು ಸಂಗೀತ ಕೇಳಿದ್ರೆ ನಿನ್ನ ಜೀವನ ಸಾರ್ಥಕ ಅಂತೇಳಿ ನಾನು ಎರಡು ಮಾತು. ನಂತರ ಮುಖ್ಯ ಅತಿಥಿಗಳಿಗೆ ಆಗಮಿಸಿದ ಹಿರಿಯ ಕ್ಲಾರ್ನೆಟ್ ವಾದಕರಾದ ರಘುಪತಿ ಪೂಜಾರ್ರವರು ಮಾತನಾಡಿ, ನನ್ನ ತಂದೆಯ ಸಮಾನರಾದ ಎನ್ ಸದಾಶಿವಪ್ಪನವರಿಗೆ ಇಂಥ ಇಳಿಯ ವಯಸ್ಸಿನಲ್ಲಿ ಅವರನ್ನು ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದ್ದು ತುಂಬಾ ಸಂತೋಷ. ಸವಿತಾ ಸಮಾಜ ಎಂಬುದು ಒಂದು ಶ್ರೇಷ್ಠ ಸಮುದಾಯ. ಅವರಿಗೆ ಜಾತಿ, ಮತ, ಪಂಥಗಳೆಂಬ ಭೇದ ಭಾವವಿಲ್ಲದೆ ಸೌಹಾರ್ದತೆಯಲ್ಲಿ ಸೇವೆ ಸಲ್ಲಿಸುವಂತ ಸಮುದಾಯ. ಈ ಸಮುದಾಯದವರು ಇಲ್ಲದೆ ಹೋಗಿದ್ದರೆ ಮಾನವ ಕುಲ ಸುಂದರವಾಗಿ ಕಾಣಿಸಲಿಕ್ಕೆ ಸಾಧ್ಯವೇ ಇರುತ್ತಿರಲಿಲ್ಲ. ಆದರೆ ತಂತ್ರಜ್ಞಾನದ ಕಾಲಕ್ಕೆ ತಕ್ಕಂತೆ ತಮ್ಮ ಗೃಹಾಶ್ರಮದಲ್ಲಿ ತಮ್ಮ ಮುಖಗಳನ್ನು ಸೌಂದರ್ಯೀಕರಣ ಮಾಡಿಕೊಳ್ಳುವಂತ ಯಂತ್ರಗಳು ಬಂದಿವೆ, ಅದು ಬೇರೆ ವಿಷಯ. ಆದರೂ ಇವರ ಬಳಿ ಸಾರ್ವಜನಿಕರು ಬರಲೇಬೇಕು, ಅದು ಸಂಪ್ರದಾಯ ಸಹಿತವಾಗಿದೆ. ಇಂತಹ ಸಮುದಾಯದ ಒಬ್ಬ ಶ್ರೇಷ್ಠ ಹಿರಿಯ ತಬಲಾ ವಾದಕರನ್ನು ರಾಜ್ಯ ಸರ್ಕಾರವು ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದ್ದು ಸಮುದಾಯಕ್ಕೆ ಸಮಾಧಾನವಾಗಿದೆಯೋ ಇಲ್ಲವೋ ಆ ಭಗವಂತನಿಗೆ ಗೊತ್ತು. ಆದರೆ ಘನ ಸರ್ಕಾರಕ್ಕೆ ಮಾತ್ರ ತುಂಬಾ ಗೌರವ ಸಿಕ್ಕಂತಾಗಿದೆ ಎಂದು ಮಾರ್ಮಿಕವಾಗಿ ಹೇಳಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕ್ಲಾರಿನೆಟ್ ವಾದಕರಾದ ಸುದರ್ಶನ್ ಅವರವರು ತಮ್ಮ ಸಂಗೀತವನ್ನು ಪ್ರಸ್ತುತಪಡಿಸಿದರು. ಇವರಿಗೆ ಗಣಪತಿ ಪೂಜಾರಿ ದಿನ್ನಿಯವರು ತಬಲಾ ಸಾಥ್ ನೀಡಿದರು. ಈ ಸಂದರ್ಭದಲ್ಲಿ ವಿಜಯ ಭಾಸ್ಕರ್ ಇಟಗಿ, ಭೀಮೇಶ್, ಆರ್ ನಾಗರಾಜ್, ಸಿ.ಎ. ಗೋವಿಂದ್, ನರಸಿಂಹಮೂರ್ತಿ, ವಡವಟ್ಟಿ ಉರ್ಕುಂದಿ, ರಾಮಕೃಷ್ಣ, ಸುಮಾ ಗಸ್ತಿ, ಗಾಯತ್ರಿ, ಜಿಂದಪ್ಪ, ವೈರವಿ ಹಾಗೂ ಸವಿತಾ ಸಮಾಜದ ಸರ್ವ ಪದಾಧಿಕಾರಿಗಳು ಹಾಗೂ ಇನ್ನಿತರ ಸಮುದಾಯಗಳ ಹಿರಿಯರು, ಸಾರ್ವಜನಿಕರು, ಮಹಿಳೆಯರು, ಮಕ್ಕಳು ಉಪಸ್ಥಿತರಿದ್ದರು.